ನೆಕ್ಸ್ಟ್ ನಾವು ನೋಡಕ್ ಹೋಗ್ತಾ ಇರೋದು ಏನಂತ ಹೇಳಿದ್ರೆ ಬ್ರಿಕ್ಸ್ ಅಲ್ಲಿ ಎಷ್ಟು ಟೈಪ್ಸ್ ಇದೆ ರಾ ಮೆಟೀರಿಯಲ್ಸ್ ಅಲ್ಲಿ ಕ್ಲೇ ಬ್ರಿಕ್ಸ್ ಆದ್ರೆ ನ್ಯಾಚುರಲ್ ಯೂನಿಫಾರ್ಮ್ ಆಗಿರುತ್ತೆ. ಅದು ಆಲ್ಮೋಸ್ಟ್ ಯಾಕಂದ್ರೆ ಮಷಿನ್ ಪ್ರೊಸೆಸ್ ಅಲ್ಲಿ ಅಂತ ಹೇಳೋದಾದ್ರೆ ನಮಗೆ ಮೀಡಿಯಂ ಟೂಲ್ ಸ್ಟ್ರಾಂಗ್ ಆಗಿದೆ ಅಂತ ಹೇಳ್ಬಿಟ್ಟು ಆಟೋಮೆಟಿಕ್ಲಿ ಅಸ್ಯೂಮ್ ಆಗಲ್ಲ. ಬಟ್ ಜಾಸ್ತಿ ಬರ್ನ್ ಮಾಡಿದ್ವಿ ಅಂತಂದ್ರೆ ಸ್ವಲ್ಪ ಡ್ಯಾಮೇಜ್ ಅದೇನ ಆಯ್ತದ ಅಂತ ಹೇಳಿದ್ರೆ ನಮಗೆ ಬರ್ನ್ಡ್ ಬ್ರಿಕ್ ನಮಗೆ ಲೋ ಇರುತ್ತೆ ಅಂತಂದ್ರೆ ಆಗುತ್ತೆ ಅಂತ ಅನ್ನೋದಾದ್ರೆ ಇದೆರಡೂ ಕೂಡ ಅಂತ ಹೇಳ್ಬಿಟ್ಟು ಏನು ಬರಲ್ಲ. ಕ್ವಾಲಿಟಿ ಕನ್ಸಿಸ್ಟೆನ್ಸಿ ರಿಕ್ವೈರ್ಮೆಂಟ್ ಮೈಂಟೆನೆನ್ಸ್ ರಿಕ್ವೈರ್ಮೆಂಟ್ ನಮಗೆ ಆ ಇಟ್ಟಿಗೆ ಮ್ಯಾನುಫ್ಯಾಕ್ಚರ್ ರೇಟ್ ಅಂತ ಹೇಳ್ಬೋದು. ಇದೆಲ್ಲ ಇದಾದ್ಮೇಲೆ ನಮ್ಗೆ ಕನ್ಸ್ಯೂಮ್ ಆಗ್ತಾ ಇದೆ. ಅಂಡ್ ಫ್ಲೈ ಆಶ್ ಬ್ರಿಕ್ಸ್ ಸ್ವಲ್ಪ ಇವಾಗ ಬ್ರಿಕ್ಸ್ ಕೂಡ ನಮಗೆ 10 ರೂಪಾಯಿ 12 ರೂಪಾಯಿನೆಲ್ಲ ಸಿಗುತ್ತೀವಿ ಅನ್ನೋದಾದ್ರೆ ನಮ್ಗೆ ಪರವಾಗಿಲ್ಲ, ಕಾಸ್ಟ್ ಜಾಸ್ತಿ ಆದ್ರೂ ಪರವಾಗಿಲ್ಲ ಅಂತ ಅನ್ನೋದು. ಬಟ್ ತುಂಬಾ ಪ್ರೀಮಿಯಂ ಮಾಡ್ತಾ ಇದಾರೆ. ಸೊ ಅಲ್ಲಿ ಎಕ್ಸ್ಪೋಸ್ ಅವೈಲೇಬಲ್ ಇರಬೇಕು. ಅಂತದನ್ನ ನಾವು ನೋಡೋದಾದ್ರೆ 100% ನೆಕ್ಸ್ಟ್ ನಾವು ನೋಡಕ್ ಹೋಗ್ತಾ ಇರೋದು ಏನಂತ ಹೇಳಿದ್ರೆ ಬ್ರಿಕ್ಸ್ ಅಲ್ಲಿ ಎಷ್ಟು ಟೈಪ್ಸ್ ಇದೆ ಅಂತ ಹೇಳ್ಬಿಟ್ಟು ನೋಡಿದ್ವಲ್ಲ. ಸೊ ಅದಾದ್ಮೇಲೆ ನಮಗೆ ಆ ಟೈಪ್ಸ್ ಅಲ್ಲಿ ಯಾವ್ದಾದ್ರು ಏನೇನು ಸ್ಟ್ರೆಂತ್ ಕೊಡುತ್ತೆ, ಏನೇನು ಯಾವ್ದಾದ್ರು ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ ಅಂತ ಹೇಳ್ಬಿಟ್ಟು ನಾವು ಫ್ಲೈ ಆಶ್ ಬ್ರಿಕ್ಸ್, ಕ್ಲೇ ಬ್ರಿಕ್ಸ್ ಮತ್ತೆ ಇಂಜಿನಿಯರ್ಡ್ ಬ್ರಿಕ್ಸ್, ಸೊ ಇದು 3 ಟೈಪ್ ಕೂಡ ಡಿಫ್ರೆನ್ಸ್ ನೋಡ್ತಾ ಹೋಗೋಣ. ಅಂಡ್ ಈ 3 ಟೈಪ್ ಡಿಫ್ರೆನ್ಸ್ ನೋಡಿದಾದ್ಮೇಲೆ ನಿಮಗೆ ಲಾಸ್ಟ್ ಅಲ್ಲಿ ಕನ್ಕ್ಲೂಷನ್ ಕೂಡ ಸಿಗುತ್ತೆ ಯಾವ್ದನ್ನ ತಗೋಬೇಕು ಏನಂತ ಹೇಳ್ಬಿಟ್ಟು. ಸೊ ನಿಮಗೆ ಒಂದು ಪ್ರಾಪರ್ ಆಗಿ ಒಂದು ನಾಲೆಡ್ಜ್ ಸಿಗಕ್ಕೆ ಅಂತ ಹೇಳ್ಬಿಟ್ಟು ಇದನ್ನ ಕ್ಲಿಯರ್ ಆಗಿ ತಿಳಿಸ್ತಾ ಇದ್ದೀನಿ. ನಿಮಗೆ ಆಲ್ಮೋಸ್ಟ್ ಪಾಯಿಂಟ್ ಜಾಸ್ತಿ ಇದೆ, ಸೊ ಹಂಗಾಗಿ ಡೀಟೇಲ್ ಎಕ್ಸ್ಪ್ಲನೇಷನ್ ಏನು ಮಾಡಿರಲ್ಲ. ಅಂಡ್ ನಿಮಗೆ ಒಂದು ಜಸ್ಟ್ ಒಂದು ಬ್ರೀಫ್ ನಾಲೆಡ್ಜ್ ಇರಲಿ ಅಂತ ಹೇಳ್ಬಿಟ್ಟು ಮಾಡಿರೋದ್ರಿಂದ ಸ್ಮಾಲ್ ಎಕ್ಸ್ಪ್ಲನೇಷನ್ ಅಲ್ಲಿ ಹೋಗಿರ್ತೀನಿ. ಸೊ ರಾ ಮೆಟೀರಿಯಲ್ಸ್ ಬಂದ್ಬಿಟ್ಟು ಫಸ್ಟ್ ಲೈನ್ ಈಸ್ ಕ್ಲೇ ಬ್ರಿಕ್ಸ್ ಅಂತ ಹೇಳ್ತಾ ಇರ್ತೀನಿ, ಸೆಕೆಂಡ್ ಲೈನ್ ಈಸ್ ಫ್ಲೈ ಆಶ್ ಬ್ರಿಕ್ಸ್, ಥರ್ಡ್ ಲೈನ್ ಈಸ್ ನಮಗೆ ಇಂಜಿನಿಯರ್ ಬ್ರಿಕ್ಸ್ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತೀನಿ. ಸೊ ಫಸ್ಟ್ ಬಂದ್ಬಿಟ್ಟು ರಾ ಮೆಟೀರಿಯಲ್ಸ್ ಅಲ್ಲಿ ಕ್ಲೇ ಬ್ರಿಕ್ಸ್ ಆದ್ರೆ ನ್ಯಾಚುರಲ್ ಕ್ಲೇ ಇಂದ ಯೂಸ್ ಮಾಡಿರ್ತೀವಿ. ಬಟ್ ಫ್ಲೈ ಆಶ್ ಮೆಟೀರಿಯಲ್ಸ್ ಯೂಸ್ ಮಾಡಿರ್ತೀವಿ. ಅದೇ ಇಂಜಿನಿಯರಿಂಗ್ ಅಲ್ಲಾದ್ರೆ ನಮಗೆ ಹೈ ಗ್ರೇಡೆಡ್ ಕ್ಲೇ ನ ಯೂಸ್ ಮಾಡಿರ್ತೀವಿ. ಸೊ ಇದು ನಮಗೆ ರಾ ಮೆಟೀರಿಯಲ್ಸ್ ಯೂಸ್ ಆಗೋದು. ಸೊ ಮ್ಯಾನುಫ್ಯಾಕ್ಚರಿಂಗ್ ಬಂದ್ಬಿಟ್ಟು ನಮಗೆ ನಾರ್ಮಲ್ ಬ್ರಿಕ್ಸ್ ಬಂದ್ಬಿಟ್ಟು ಕೇನ್ ಬರ್ನಿಂಗ್ ಅಂತಂದ್ರೆ ನಮಗೆ ಅದು ಇಟ್ಟಿಗೆ ಬಟ್ಟೆಯಲ್ಲಿ ಬರ್ನ್ ಮಾಡೋಂಥ ಇಟ್ಟಿಗೆ ಆಗಿರುತ್ತೆ. ಬಟ್ ಫ್ಲೈ ಆಶ್ ಎಲ್ಲ ಬಂದ್ಬಿಟ್ಟು ಮೆಷಿನ್ ಪ್ರೊಸೀಡ್ ಮತ್ತೆ ಕ್ಯೂರ್ಡ್ ಅಂದ್ರೆ ಮೆಷಿನ್ ಅಲ್ಲಿ ರೆಡಿ ಆಗಿರುತ್ತೆ. ಮೆಷಿನ್ ಅಲ್ಲಿ ಕೂಡ ಅದನ್ನೆಲ್ಲ ಹೈಯೆಸ್ಟ್ ಹೀಟ್ ಅಲ್ಲಿ ಅಂತ ಹೇಳ್ಬಿಟ್ಟು ರೆಡಿ ಆಗಿರುತ್ತೆ. ಇಂಜಿನಿಯರ್ ಬ್ರಿಕ್ಸ್ ಬಂದ್ಬಿಟ್ಟು ಹೈ ಟೆಂಪರೇಚರ್ ಕೇನ್ ಅಂತಂದ್ರೆ ಸೊ ಇದೆಲ್ಲದಕ್ಕಿಂತ ಇನ್ನು ಟೆಂಪರೇಚರ್ ಜಾಸ್ತಿ ಇರುವಂತ ಕೇನ್ ಅಲ್ಲಿ ರೆಡಿ ಆಗಿರುತ್ತೆ. ಸೊ ಶಾರ್ಪ್ ಮತ್ತೆ ಸೈಜಸ್ ಅಂತ ಅನ್ನೋದಾದ್ರೆ ನಮಗೆ ನಾರ್ಮಲ್ ಬರ್ನ್ಡ್ ಬ್ರಿಕ್ಸ್ ಅಲ್ಲಿ ನಮಗೆ ಇರೆಗ್ಯುಲರ್ ಶೇಪ್ ಕಾಮನ್ ಆಗಿ ಅದು ಒಂದೇ ಸೈಜ್ ತರೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಅದು ಇರೆಗ್ಯುಲರ್ ಶೇಪ್ ಇರುತ್ತೆ. ಬಟ್ ಫ್ಲೈ ಆಶ್ ಬ್ರಿಕ್ಸ್ ಆದ್ರೆ ಯೂನಿಫಾರ್ಮ್ ಇರುತ್ತೆ. ಅಂಡ್ ಇಂಜಿನಿಯರ್ ಬ್ರಿಕ್ಸ್ ಕೂಡ ಯೂನಿಫಾರ್ಮ್ ಆಗಿರುತ್ತೆ. ಅದು ಆಲ್ಮೋಸ್ಟ್ ಯಾಕಂದ್ರೆ ಮಷಿನ್ ಪ್ರೊಸೆಸ್ ಅಲ್ಲಿ ರೆಡಿ ಆಗುತ್ತೆ. ಇದೇನಂತಂದ್ರೆ ಇದು ಮ್ಯಾನ್ಯುಲಿ ರೆಡಿ ಆಗುತ್ತೆ. ಹಂಗಾಗಿ ಅದೆರಡು ಕೂಡ ಶೇಪ್ಸ್ ಪ್ರಾಪರ್ ಆಗಿರುತ್ತೆ. ಇದರಲ್ಲಿ ಸ್ವಲ್ಪ ಶೇಪ್ಸ್ ಕಡಿಮೆ ಇರುತ್ತೆ. ಡೈಮೆನ್ಷನ್ ಅಕ್ಯುರೇಸಿ ಅಂದ್ರೆ ಅಗೇನ್ ಇದು ಕೂಡ ಬೇಸ್ಡ್ ಆನ್ ದ ಸೈಜಸ್ ಮೇಲೆನೆ ಆಗುತ್ತೆ. ಸೊ 3 ಇಂಚ್ ಇರೋ ಕಡೆ 2 ಮುಕ್ಕಾಲ್ ಇರೋದು, 2.5 ಇರೋದು, ಅದೆಲ್ಲ ಕಾಮನ್ ಆಗಿ ಸ್ವಲ್ಪ ಅಕ್ಯುರೇಸಿನ ನಾವು ಕ್ಲೇ ಬ್ರಿಕ್ಸ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ. ಅದೇ ಫ್ಲೈ ಆಶ್ ಬ್ರಿಕ್ಸ್ ಅಕ್ಯುರೇಟ್ ಆಗಿ ಇರುತ್ತೆ, ಹೈ ಇರುತ್ತೆ. ಅಂಡ್ ನಮ್ಗೆ ಅದೇ ಇಂಜಿನಿಯರ್ ಬ್ರಿಕ್ಸ್ ಆದ್ರೆ ನಮಗೆ ಟೂ ಮಚ್ ಹೈ ಅಂತಂದ್ರೆ ತುಂಬಾ ವೆರಿ ಪರ್ಟಿಕ್ಯುಲರ್ ಆಗಿರುತ್ತೆ ಅಂತ ಹೇಳ್ಬೋದು. ಸೊ ಹಂಗಾಗಿ ಇಂಜಿನಿಯರ್ ಬ್ರಿಕ್ಸ್ ನಮಗೆ ಅಕ್ಯುರೇಸಿನೂ ಚೆನ್ನಾಗಿರುತ್ತೆ. ಕಂಪೇರಿಟಿವ್ಲಿ ಎಲ್ಲಾರು ನಾವು ಏನ್ ಎಕ್ಸ್ಪ್ಲೈನ್ ಮಾಡ್ತಾ ಇದೀನಿಲ್ಲ ಎಲ್ಲದರಲ್ಲೂ ಕೂಡ ಇಂಜಿನಿಯರ್ ಬ್ರಿಕ್ಸ್ ಜಾಸ್ತಿ ಇರುತ್ತೆ. ಸೊ ಆಲ್ಮೋಸ್ಟ್ ಫ್ಲೈ ಆಶ್ ಬ್ರಿಕ್ಸ್ ಸ್ವಲ್ಪ ಅದಕ್ಕೆ ಡೌನ್ ಇರುತ್ತೆ, ಆರ್ ಈಕ್ವಲ್ ಟು ನಮಗೆ ಬರ್ನ್ಡ್ ಬ್ರಿಕ್ಸ್ ಅಷ್ಟು ಇರುತ್ತೆ. ಕಂಪ್ರೆಸಿವ್ ಸ್ಟ್ರೆಂತ್ ಆಗ ಹೇಳೋದಾದ್ರೆ ನಮಗೆ ಮೀಡಿಯಂ ಟು ಲೋ ಅಂತ ಅನ್ನೋದಾದ್ರೆ ನಮಗೆ ಫ್ಲೈ ಆಶ್ ಬರ್ನ್ಡ್ ಬ್ರಿಕ್ಸ್ ಅಲ್ಲಿ ನಮಗೆ 3.5 to ನಮಗೆ 5 Nm² ಅಂತ ಹೇಳ್ಬಿಟ್ಟು ಇದಾಗುತ್ತೆ. ಅದರಲ್ಲಿ ನಮಗೆ ಫ್ಲೈ ಆಶ್ ಅಲ್ಲೂ ಆಲ್ಮೋಸ್ಟ್ 3.5 to 5 ಬಂದಿರುತ್ತೆ. ಸಮ್ಟೈಮ್ಸ್ 7 ಗಂಟೆ ಅಚೀವ್ ಮಾಡ್ಬೋದು. ಅದೇ ನಮಗೆ ಹೈಯೆಸ್ಟ್ ಸ್ಟ್ರೆಂತ್ ಇರೋದು ಅಂತ ಹೇಳಿದ್ರೆ ಇಂಜಿನಿಯರ್ಡ್ ಬ್ರಿಕ್ಸ್ ಆಗುತ್ತೆ. ಅದು ಏನಂತಂದ್ರೆ 7.5 ಇಂದ 10 Nm² ಅಂತಾನು ಅಷ್ಟು ತೂಕನು ಕೂಡ ತಗೊಳ್ಳೋಷ್ಟು ಕೇಪಬಲ್ ಆಗಿರುತ್ತೆ. ಸೊ ವಾಟರ್ ಅಬ್ಸಾರ್ಪ್ಷನ್ ಬಂದ್ಬಿಟ್ಟು ನಮಗೆ ಬರ್ನ್ಡ್ ಬ್ರಿಕ್ಸ್ ಅಲ್ಲಿ ಆಸ್ ಯೂಶುವಲ್ ನಮಗೆ 10 to 15% ಅಂತ ಹೇಳ್ಬಿಟ್ಟು ನಾವು ಹೇಳ್ತೀವಿ. ಸೊ ಅಷ್ಟಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ತೀವಿ. ಬಟ್ ಆಲ್ಮೋಸ್ಟ್ ಇದೇನ್ ಮಾಡುತ್ತೆ ಅಂತ ಹೇಳಿದ್ರೆ ಅಪ್ ಟು 20% ಗಂಟೆ ವಾಟರ್ ಅಬ್ಸಾರ್ಪ್ಷನ್ ಆಗುತ್ತೆ. ಬಟ್ ಏನು ಮಾಡೋದಕ್ಕಾಗಲ್ಲ, ಅದಕ್ಕೆ ಬೇರೆ ಆಪ್ಷನ್ ಇಲ್ಲ. ಸೊ ಇಟ್ಟಿಗೆ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ನಾವೇನು ಇದು ಮಾಡೋದಕ್ಕಾಗಲ್ಲ. ಸೊ ಅಪ್ ಟು 20% ಇದು ಬಂದೇ ಬರುತ್ತೆ. ಅದ್ರ ಮೇಲ್ಗಡೆ ಹೋಯ್ತು ಅಂದ್ರೆ ಅದು ಕರ್ಗೋಗ್ಬಿಡುತ್ತೆ. ಹಂಗಾಗಿ 20% ಎಸೆನ್ಷಿಯಲ್ ಯಾವ್ದ್ರಲ್ಲಿ ಕ್ಲೇ ಬ್ರಿಕ್ಸ್ ಅಲ್ಲಿ ಅಂತ ಹೇಳ್ಬೋದು. ಅದೇ ಫ್ಲೈ ಆಶ್ ಅಲ್ಲಾದ್ರೆ ನಮಗೆ 10 to 15% ಅಷ್ಟೇ ಇರುತ್ತೆ. ಮ್ಯಾಕ್ಸಿಮಮ್ ಅಂತಂದ್ರೆ 12% ಅಷ್ಟೊಳಗಡೆ ಇರುತ್ತೆ ಯಾವಾಗ್ಲೂ. ಅದೇ ನಾವು ಇಂಜಿನಿಯರ್ಡ್ ಬ್ರಿಕ್ಸ್ ಹೋದ್ವಿ ಅಂತ ಹೇಳಿದ್ರೆ ಅದು ಲೆಸ್ ದ್ಯಾನ್ 7% ಅಂತಂದ್ರೆ ಆಲ್ಮೋಸ್ಟ್ ಬ್ಲಾಕ್ ಯಾವ ತರ ಇರುತ್ತಲ್ಲ ಅಷ್ಟು ಸ್ಟ್ರಾಂಗ್ ಆಗಿರುತ್ತೆ ಇಂಜಿನಿಯರ್ಡ್ ಬ್ರಿಕ್ಸ್. ಹಂಗಾಗಿ ವಾಟರ್ ಅಬ್ಸರ್ಪ್ಷನ್ ಕಮ್ಮಿ ಇದ್ದಷ್ಟು ಒಳ್ಳೇದು ಆಕ್ಚುಲಿ. ಬಟ್ ಏನಂತಂದ್ರೆ ಬರ್ನ್ಡ್ ಬ್ರಿಕ್ಸ್ ಅಲ್ಲಿ ಆಲ್ಮೋಸ್ಟ್ 10 to 15% 17% ಗಂಟ ಸಮ್ಟೈಮ್ಸ್ ಹೋಗ್ತಾ ಇರುತ್ತೆ. ನಮಗೆ ಡೆನ್ಸಿಟಿ ಹೇಳೋದಾದ್ರೆ ನಮಗೆ ಎಷ್ಟು ಡೆನ್ಸ್ ಆಗಿರುತ್ತೆ, ಸ್ಟ್ರಾಂಗ್ ಆಗಿರುತ್ತೆ ಅಂತ ಅನ್ನೋದಾದ್ರೆ ನಮಗೆ ಫ್ಲೈ ಆಶ್ ಬ್ರಿಕ್ಸ್ ನಮಗೆ ಫಸ್ಟ್ ಬಂದ್ಬಿಟ್ಟು ಬರ್ನ್ಡ್ ಬ್ರಿಕ್ ಬಂದ್ಬಿಟ್ಟು ಮೀಡಿಯಂ ಡೆನ್ಸಿಟಿ ಇರುತ್ತೆ. ಫ್ಲೈ ಆಶ್ ಸ್ವಲ್ಪ ಹೈ ಇರುತ್ತೆ. ಅದೇ ನಮಗೆ ಇಂಜಿನಿಯರ್ಡ್
ಇಂಜಿನಿಯರ್ಡ್ ಆದ್ರೆ ವೆರಿ ಹೈ ಅಂದ್ರೆ ಎಕ್ಸಲೆಂಟ್ ಡೆನ್ಸಿಟಿ ಕೊಡುತ್ತೆ ಅಂತ ಹೇಳ್ಬೋದು. ಸೊ ವೆಯ್ಟ್ ಅಷ್ಟೇ, ವೆಯ್ಟ್ ನಮಗೆ ನಾರ್ಮಲ್ ಇಟ್ಗೆ ನಾರ್ಮಲ್ ತೂಕದಲ್ಲಿ ಇರುತ್ತೆ. ಅದೇ ಫ್ಲೈ ಆಶ್ ಬ್ರಿಕ್ಸ್ ಅದಕ್ಕಿಂತ ಸ್ವಲ್ಪ ಜಾಸ್ತಿ ತೂಕ ಇರುತ್ತೆ, ಇಂಜಿನಿಯರ್ಡ್ ಕೂಡ ಅದಕ್ಕಿಂತ ಜಾಸ್ತಿ ತೂಕ ಇರುತ್ತೆ. ಆಸ್ ಯೂಶಲಿ ನಾವು ತೂಕ ಜಾಸ್ತಿ ಇದೆ ಅಂತ ಹೇಳಿದ್ರೆ ಅದು ಮೆಟೀರಿಯಲ್ ಸ್ಟ್ರಾಂಗ್ ಆಗಿದೆ ಅಂತ ಹೇಳ್ಬಿಟ್ಟು ಆಟೋಮೆಟಿಕ್ಲಿ ಅಸ್ಯೂಮ್ ಆಗೇ ಆಗುತ್ತೆ. ಮಾರ್ಟರ್ ಕನ್ಸಂಪ್ಷನ್, ಮಾರ್ಟರ್ ಕನ್ಸಂಪ್ಷನ್ ಅಂತಂದ್ರೆ ನಮಗೆ ಮಡ್ಡಿ ಮಸಾಲ ಅಂತ ಏನಂತೀವಲ್ಲ, ಸಿಮೆಂಟ್ ಮತ್ತೆ ಎಂಸ್ಯಾಂಡ್ ಅದೆರಡನ್ನು ಕೂಡ ಮಿಕ್ಸ್ ಮಾಡ್ಕೊಂಡು ಯೂಸ್ ಮಾಡೋದೆಲ್ಲ ಏನಾಗುತ್ತೆ ಅಂದ್ರೆ ನಮಗೆ ಬರ್ಂಟ್ ಬ್ರಿಕ್ಸ್ ಅಲ್ಲಿ ಜಾಸ್ತಿ ತಗೊಳುತ್ತದೆ. ಯಾಕಂದ್ರೆ ಅನ್ಇವನ್ ಶೇಪ್ ಇರುತ್ತೆ ಮತ್ತೆ ಇರೆಗ್ಯುಲರ್ ಏನೋ ಶೇಪ್ ಗಳು ಇರೋದ್ರಿಂದ. ಬಟ್ ಅದೇ ನಮಗೆ ಫ್ಲೈ ಆಶ್ ಅಲ್ಲಿ ಸ್ವಲ್ಪ ಶೇಪ್ ಮೇಂಟೈನ್ ಮಾಡಬಹುದು, ಯಾಕಂದ್ರೆ ಅದು ಸ್ಟ್ರಾಂಗ್ ಆಗಿರುತ್ತೆ. ಅದರಲ್ಲಿ ಸ್ವಲ್ಪ ಮೀಡಿಯಂ ಆಗಿ ತಗೊಳುತ್ತೆ ಅಂತ ಹೇಳ್ಬೋದು. ಅದೇ ನಮಗೆ ಇಂಜಿನಿಯರ್ಡ್ ಬ್ರಿಕ್ಸ್ ಅಲ್ಲಿ ನಾವು ಕಟ್ತಾ ಇದೀವಿ ಅಂತಂದ್ರೆ ಅಲ್ಲಿ ನಮಗೆ ನಾರ್ಮಲ್ ಬ್ಲಾಕ್ಸ್ ಎಷ್ಟು ಹೋಗುತ್ತಲ್ಲ ಅಷ್ಟೇ ಕಡಿಮೆ ಅಮೌಂಟ್ ಅಲ್ಲೇನೆ ಕಡಿಮೆ ಕ್ವಾಂಟಿಟಿನಲ್ಲಿ ನಾವೇನಂತಂದ್ರೆ ಮಾರ್ಟರ್ ಕನ್ಸಂಪ್ಷನ್ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಸೇಮ್ ಅದೇ ತರ ಪ್ಲಾಸ್ಟಿಂಗ್ ಅಷ್ಟೇ, ಪ್ಲಾಸ್ಟಿಂಗ್ ಫ್ಲೈ ಆಶ್ ಬರ್ಂಟ್ ಬ್ರಿಕ್ ಗೆ ಜಾಸ್ತಿ ಮಸಾಲ ತಗೊಳುತ್ತೆ, ಫ್ಲೈ ಆಶ್ ಗೆ ಮೀಡಿಯಂ ಆಗಿ ತಗೊಳುತ್ತೆ ಅಂಡ್ ಇಂಜಿನಿಯರಿಂಗ್ ಲೋ ತಗೊಳುತ್ತೆ ಅಂತ ಹೇಳ್ಬೋದು. ಸರ್ಫೇಸ್ ಫಿನಿಶ್ ಅಷ್ಟೇ, ಸರ್ಫೇಸ್ ಫಿನಿಶ್ ನಮಗೆ ಟಾಪ್ ಸೈಡ್ ಎಲ್ಲಾ ಸರ್ಫೇಸ್ ಏನಾಗುತ್ತೆ ಅಂತ ಹೇಳಿದ್ರೆ ನಾರ್ಮಲ್ ಬರ್ಂಟ್ ಬ್ರಿಕ್ ಸ್ವಲ್ಪ ರಫ್ ಇರುತ್ತೆ, ಸೊ ರಫ್ ಸರ್ಫೇಸ್ ಇರುತ್ತೆ, ಅದು ಅಷ್ಟು ಕ್ಲೀನ್ ಆಗಿ ಇದೆ ಅಂತ ಅನ್ಸಲ್ಲ. ಅದೇ ನಮಗೆ ಫ್ಲೈ ಆಶ್ ಆದ್ರೆ ಸ್ವಲ್ಪ ಸ್ಮೂತ್ ಸರ್ಫೇಸ್ ಇರುತ್ತೆ ಅಂಡ್ ಇಂಜಿನಿಯರ್ಡ್ ಆದ್ರೆ ಕಂಪ್ಲೀಟ್ಲಿ ಸ್ಮೂತ್ ಆಗಿರುತ್ತೆ. ಎಲ್ಲಿ ನಾವು ಜಾಯಿಂಟ್ ಕಟ್ಟ ಕಡೆ ಮಾತ್ರ ಸ್ವಲ್ಪ ರಫ್ನೆಸ್ ಅಂತ ಹೇಳ್ಬಿಟ್ಟು ಇರುತ್ತೆ. ಸರ್ಫೇಸ್ ಕೂಡ ಎಕ್ಸ್ಪ್ಲೈನ್ ಮಾಡಬಹುದು. ಅಂಡ್ ಅದಾದ್ಮೇಲೆ ನಮಗೆ ಸರ್ಫೇಸ್ ಆಗಿದ್ದಾದ್ಮೇಲೆ ನಮ್ಗೆ ಏನಂತ ಹೇಳಿದ್ರೆ ನಮ್ಗೆ ನೆಕ್ಸ್ಟ್ ಬರೋದು ಅಂತಂದ್ರೆ ಬಾಂಡಿಂಗ್ ಹೆಂಗಿರುತ್ತೆ ಸಿಮೆಂಟ್ ಜೊತೆನಲ್ಲಿ. ಬಾಂಡಿಂಗ್ ಮೂರು ಕೂಡ ಬಾಂಡ್ ಆಗಿ ಆಗುತ್ತೆ, ಯಾಕಂದ್ರೆ ಬರ್ಂಟ್ ಬಾಂಡ್ ಆಗ್ಬೇಕು, ಫ್ಲೈ ಆಶ್ ಆಗುತ್ತೆ ಮತ್ತೆ ಇಂಜಿನಿಯರ್ಡ್ ಬ್ರಿಕ್ ಕೂಡ ಆಗುತ್ತೆ. ಬಟ್ ಏನಂತಂದ್ರೆ ಬರ್ಂಟ್ ಬ್ರಿಕ್ಸ್ ಸ್ವಲ್ಪ ಒಂದು ಗುಡ್ ಅಂತ ಹೇಳ್ಬೋದು, ಇದೆರಡು ನಮ್ಗೆ ಎಕ್ಸಲೆಂಟ್ ಅಂತ ಹೇಳ್ಬೋದು. ಅಂದ್ರೆ ಅದಕ್ಕಿಂತ ಸ್ವಲ್ಪ ಚೆನ್ನಾಗಿ ಬಾಂಡ್ ಆಗುತ್ತೆ ಒಟ್ಟು ಹೇಳ್ಬೋದು, ಯಾಕಂದ್ರೆ ಬಿಕಾಸ್ ಆಫ್ ಪ್ರಾಪರ್ ಫಿನಿಶಿಂಗ್. ಅಂಡ್ ಅದಾದ್ಮೇಲೆ ಶ್ರಿಂಕೇಜ್ ಕ್ರ್ಯಾಕ್ಸ್, ಸೊ ನಮಗೆ ಇಟ್ಟಿಗೆ ಕಟ್ಟಿದ್ದಾದ್ಮೇಲೆ ಶ್ರಿಂಕೇಜ್ ಆಗೋದು ಮತ್ತೆ ಕ್ರ್ಯಾಕ್ಸ್ ಡೆವಲಪ್ ಆಗೋದು ನಮಗೆ ಯಾವ್ದ್ರಲ್ಲಿ ಅಂತ ಹೇಳಿದ್ರೆ ನಮಗೆ ಬರ್ಂಟ್ ಬ್ರಿಕ್ಸ್ ಅಲ್ಲಿ ಜಾಸ್ತಿ ಇರುತ್ತೆ ಕಂಪೇರ್ ಟು ನಮಗೆ ಫ್ಲೈ ಆಶ್ ಆಗ್ಬೋದು ಮತ್ತೆ ಇಂಜಿನಿಯರ್ಡ್ ಬ್ರಿಕ್ಸ್ ಆಗ್ಬೋದು. ಸೊ ಇದರಲ್ಲಿ ನಮಗೆ ಜಾಸ್ತಿ ಕಾಣಿಸುತ್ತೆ. ಮತ್ತೆ ಫೈರ್ ರೆಸಿಸ್ಟೆನ್ಸ್ ಇದು ನಾರ್ಮಲ್ ಬರ್ಂಟ್ ಬ್ರಿಕ್ಸ್ಗೂ ಕೂಡ ಏನಾಗಲ್ಲ, ಬಟ್ ಜಾಸ್ತಿ ಬರ್ನ್ ಮಾಡಿದ್ವಿ ಅಂತಂದ್ರೆ ಸ್ವಲ್ಪ ಡ್ಯಾಮೇಜ್ ಆಗಂತ ಚಾನ್ಸಸ್ ಇರುತ್ತೆ. ಫ್ಲೈ ಆಶ್ ಅದಕ್ಕಿಂತ ಸ್ವಲ್ಪ ಜಾಸ್ತಿ ತಡ್ಕೊಳ್ಳುತ್ತೆ ಏನು ಫೈರ್ ಇತ್ತು ಅಂತಂದ್ರೆ. ಇಂಜಿನಿಯರ್ಡ್ ಬ್ಲಾಕ್ ಅದಕ್ಕೆ ಎಲ್ಲದಕ್ಕಿಂತ ಎಕ್ಸಲೆಂಟ್ ಪರ್ಫಾರ್ಮ್ ಮಾಡುತ್ತೆ, ಏನು ಎಷ್ಟು ಬರ್ನ್ ಆದ್ರೂ ಕೂಡ ಏನಾಗಲ್ಲ ಅಂತ ಹೇಳ್ಬಿಟ್ಟು. ಅಂಡ್ ಸೌಂಡ್ ಇನ್ಸುಲೇಷನ್ ನಮಗೆ ಫಸ್ಟ್ ಇಟ್ಟಿಗೆ ಬಿಲ್ಡಿಂಗ್ ಅಲ್ಲಿ ಸ್ವಲ್ಪ ಮಾಡರೇಟ್ ಆಗಿರುತ್ತೆ. ಅಂಡ್ ಅದೇ ನಾವು ಫ್ಲೈ ಆಶ್ ಬ್ರಿಕ್ಸ್ ಯೂಸ್ ಮಾಡಿದ್ವಿ ಅಂತ ಹೇಳಿದ್ರೆ ಅದು ಬೆಟರ್ ಆಗಿರುತ್ತೆ. ಅಂಡ್ ಅದಾದ್ಮೇಲೆ ಇಂಜಿನಿಯರ್ಡ್ ಬ್ಲಾಕ್ಸ್ ಹೋಗ್ತೀವಿ ಅಂತ ಹೇಳಿದ್ರೆ ನಮಗೆ ಪ್ರಾಪರ್ ಗುಡ್ ಕಂಡೀಷನ್ ಇರುತ್ತೆ ಅಂತ ಹೇಳ್ಬೋದು. ಅಂಡ್ ಇದೇ ತರ ನಮಗೆ ಸೇಮ್ ಥರ್ಮಲ್ ಇನ್ಸುಲೇಟರ್, ಸೌಂಡ್ ಇನ್ಸುಲೇಟರ್ ಎರಡು ಕೂಡ ಕಾಮನ್ ಆಗಿ ಸೇಮ್ ಬರುತ್ತೆ. ಥರ್ಮಲ್ ಇನ್ಸುಲೇಟರ್ ಅಂತ ಬಂದಾಗ ನಮ್ಗೆ ಏನಾದ್ರೆ ಇಂಜಿನಿಯರ್ಡ್ ಬ್ಲಾಕ್ಸ್ ಏನಂತಂದ್ರೆ ಹೊರಗೆ ರಿಯಾಕ್ಟ್ ಆಗಲ್ಲ, ಅದೇನಂತಂದ್ರೆ ಏನಿರುತ್ತೋ ಅದು ಆಕ್ಚುಲ್ ಆಗಿರುತ್ತೆ, ಅದು ನಮಗೆ ಥರ್ಮಲ್ ಇನ್ಸುಲೇಷನ್ ಅಲ್ಲಿ ಲೋ ಅಂತ ಕಾಣಿಸುತ್ತೆ. ಫ್ಲೈ ಆಶ್ ಬ್ರಿಕ್ಸ್ ಮಾಡರೇಟ್ ಅಂಡ್ ಬರ್ಂಟ್ ಬ್ರಿಕ್ಸ್ ಮಾಡರೇಟ್ ಅಂತ ಹೇಳ್ಬೋದು. ಅಂಡ್ ಅದೇ ನಮಗೆ ಬೇಸಿಗೆಗಾಲದಲ್ಲಿ ತಣ್ಣಗಿರ್ಬೇಕು ಅಂತ ನಾವೇನ್ ಎಕ್ಸ್ಪೆಕ್ಟ್ ಮಾಡ್ತೀವಲ್ಲ ಅದು ನಮಗೆ ಏನಂತಂದ್ರೆ ಇಂಜಿನಿಯರ್ಡ್ ಬ್ರಿಕ್ಸ್ ಅಲ್ಲಿ ಬರಲ್ಲ. ಇಂಜಿನಿಯರ್ಡ್ ಬ್ರಿಕ್ಸ್ ಏನಂತಂದ್ರೆ ನಾರ್ಮಲ್ ಆಗಿ ಬ್ಲಾಕ್ಸ್ ತರ ಆಗೋಗ್ಬಿಟ್ಟಿರುತ್ತೆ ಅದು. ಸೊ ಆಚೆಗಡೆ ಏನಿರುತ್ತೆ ಒಳಗಡೆನೂ ಅಷ್ಟೇ ಇರುತ್ತೆ, ಒಳಗಡೆ ಏನಿರುತ್ತೆ ಆಚೆಗಡೆನೂ ಅಷ್ಟೇ ಇರುತ್ತೆ. ಬಟ್ ಅದೇನು ಟೆಂಪರೇಚರ್ ತಡ್ಕೊಳ್ಳೋದು ವೇರಿಯೇಷನ್ ಮಾಡೋದು ಅದೆಲ್ಲ ಏನು ಕೂಡ ಏನಿರಲ್ಲ. ಅಂಡ್ ಡ್ಯೂರಬಿಲಿಟಿ ಅಂದ್ರೆ ಎಷ್ಟು ವರ್ಷ ಬಾಳಿಕೆ ಬರುತ್ತೆ, ಯಾವ ಇಟ್ಟಿಗೆ ಜಾಸ್ತಿ ಬಾಳಿಕೆ ಬರುತ್ತೆ ಅಂತ ನೋಡೋದಾದ್ರೆ ನಮ್ಗೆ ಬರ್ಂಟ್ ಬ್ರಿಕ್ ಚೆನ್ನಾಗಿ ಬರುತ್ತೆ. ಅದಾದ್ಮೇಲೆ ಫ್ಲೈ ಆಶ್ ಬ್ರಿಕ್ಸ್ ಅದಕ್ಕಿಂತ ತುಂಬಾ ಚೆನ್ನಾಗಿರುತ್ತೆ, ಜಾಸ್ತಿ ವರ್ಷ ಬರುತ್ತೆ. ಅಂಡ್ ಅದಾದ್ಮೇಲೆ ಇಂಜಿನಿಯರ್ಡ್ ಬ್ರಿಕ್ಸ್ ಆದ್ರೆ ಅದೆರಡಕ್ಕೂ ಕ್ರಾಸ್ ಆಗಿ ಅದಕ್ಕಿಂತ ತುಂಬಾ ಜಾಸ್ತಿ ವರ್ಷ ಬಾಳಿಕೆ ಬರುತ್ತೆ ಅಂತ ಹೇಳ್ಬೋದು. ಹಂಗಾಗಿ ವೆರಿ ಇರುತ್ತೆ ಡ್ಯೂರಬಿಲಿಟಿ ಅಂತ ಬಂದಾಗ. ರೆಸಿಸ್ಟೆನ್ಸ್ ಟು ಡ್ಯಾಂಪ್ನೆಸ್ ಅಂದ್ರೆ ನಮ್ಗೆ ಏನಾದ್ರು ಗೋಡೆ ಏನಾರ ನೀರ್ ಹಿಡ್ಕೊಂತು ಸೊ ಡ್ಯಾಂಪ್ನೆಸ್ ಬಂತು ಆ ತರದ್ ಏನಾನ ಆಯ್ತು ಅಂತ ಹೇಳಿದ್ರೆ ನಮಗೆ ಬರ್ಂಟ್ ಬ್ರಿಕ್ ನಮಗೆ ಲೋ ಇರುತ್ತೆ ಅಂತಂದ್ರೆ ಬೇಗ ಜಾಸ್ತಿ ಡ್ಯಾಂಪ್ನೆಸ್ ಬಂದ್ಬಿಡುತ್ತೆ ಇದರಲ್ಲಿ, ಅದು ತಡ್ಕೊಳ್ಳಲ್ಲ. ಅದೇ ನಮಗೆ ಫ್ಲೈ ಆಶ್ ಆದ್ರೆ ಅದಕ್ಕೆ ಒಂಚೂರು ನಿಧಾನಕ್ಕೆ ಡ್ಯಾಮ್ನೆಸ್ ಬರುತ್ತೆ. ನಮಗೆ ಇಂಜಿನಿಯರ್ಡ್ ಬ್ಲಾಕ್ಸ್ ಅಲ್ಲಿ ಅಂತಂದ್ರೆ ಅದು ನೀರ್ನ ಕುಡಿಯೋದಿಲ್ಲ, ಯಾಕಂದ್ರೆ ವಾಟರ್ ಅಬ್ಸರ್ವೇ ಮಾಡಲ್ಲ. ಸೊ ಹಂಗಾಗಿ ಅದು ಡ್ಯಾಮ್ನೆಸ್ ಅಲ್ಲಿ ಗುಡ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ಡ್ಯಾಮ್ನೆಸ್ ಬರೋದೇ ಇಲ್ಲ ಅಂತಂದ್ರೂ ಕೂಡ ಲೀವ್ ಮಾಡಬಹುದು, ಆ ತರ ಸ್ಟ್ರಾಂಗ್ ಆಗಿರುತ್ತೆ. ಡ್ಯಾಮ್ನೆಸ್ ವೈಸ್ ಬಂದಾಗ ಆ ವಾಟರ್ ಅಬ್ಸರ್ಪ್ಷನ್ ಯಾವ್ದು ಕಮ್ಮಿ ಇರುತ್ತೋ ಅದು ಆಟೋಮೆಟಿಕ್ ಆಗಿ ನಮಗೆ ಡ್ಯಾಮ್ನೆಸ್ ನ ಕಡಿಮೆ ಇದು ಮಾಡುತ್ತೆ ಅಂತ ಹೇಳ್ಬೋದು. ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಂತ ಹೇಳಿದ್ರೆ ನಮಗೆ ಟ್ರೆಡಿಷನಲ್ ನಮಗೆ ಬರ್ಂಟ್ ಬ್ರಿಕ್ಸ್ ಅಲ್ಲಿ ಅಂತ ಹೇಳಿದ್ರೆ ನಮಗೆ ಹೈ ಇರುತ್ತೆ, ಯಾಕಂತಂದ್ರೆ ಟಾಪ್ ಸಾಯಿಲ್ ಲಾಸ್ ಆಗ್ತಾ ಇರುತ್ತೆ. ಅಂಡ್ ಅದಾದ್ಮೇಲೆ ನಮಗೆ ಬರ್ನ್ ಕೂಡ ಮಾಡ್ತಾ ಇರ್ತೀವಿ, ಅದು ಕೂಡ ನಮಗೆ ಎನ್ವಿರಾನ್ಮೆಂಟ್ ನ ಫೈರ್ ಇಂದ ಹಾಳಾಗುತ್ತೆ ಅಂತ ಹೇಳ್ಬೋದು. ಅದೇ ನಮಗೆ ಫ್ಲೈ ಆಶ್ ಬ್ರಿಕ್ಸ್ ಆದ್ರೆ ಇದರಲ್ಲಿ ಲೋ ಇರುತ್ತೆ, ಎನ್ವಿರಾನ್ಮೆಂಟ್ ಹಾಳಾಗಂತ ಪರಿಸ್ಥಿತಿಗಳು. ಸೊ ಯಾಕಂದ್ರೆ ಇದೆಲ್ಲ ಮಷಿನರೀಸ್ ಅಲ್ಲಿ ಆಗುತ್ತೆ, ಮತ್ತೆ ಇದೆಲ್ಲ ನಮಗೆ ಇಕೋ ಫ್ರೆಂಡ್ಲಿ ಮೆಟೀರಿಯಲ್ ಅಂತಾನು ಕೂಡ ಹೇಳ್ಬೋದು ಫ್ಲೈ ಆಶ್ ಬ್ರಿಕ್ಸ್. ಸೊ ಹಂಗಾಗಿ ಫ್ಲೈ ಆಶ್ ಬ್ರಿಕ್ಸ್ ಸ್ವಲ್ಪ ಟ್ರೆಂಡ್ ಅಲ್ಲಿ ಬಂದಿರೋದು ಏನಕ್ಕೆ ಅಂತ ಹೇಳಿದ್ರೆ ಅದು ಇಕೋ ಫ್ರೆಂಡ್ಲಿ ಅಂತ ಹೇಳಿ ಎಲ್ಲರೂ ಕೂಡ ಚೂಸ್ ಮಾಡ್ತಾರೆ ಕಂಪೇರ್ ಟು
ಬ್ರಿಕ್ ಅಂತ ಅನ್ನೋದಕ್ಕಿಂತ. ಅಂಡ್ ಅದೇ ನಮಗೆ ಇಂಜಿನಿಯರ್ಡ್ ಬ್ರಿಕ್ ಆದ್ರೆ ಅದಕ್ಕಿಂತ ಜಾಸ್ತಿ ಕನ್ಸ್ಯೂಮ್ ಆಗುತ್ತೆ, ಯಾಕಂತಂದ್ರೆ ನಮಗೆ ಅದು ಕೂಡ ಸೇಮ್ ಪ್ರಾಡಕ್ಟ್ ಒಂದು ಬರ್ನ್ಡ್ ಬ್ರಿಕ್ ಆಗೋ ತರನೇ ಪ್ರಾಡಕ್ಟ್ ಇಂದ ರೆಡಿ ಆಗುತ್ತೆ. ಬಟ್ ಹೈ ಟೆಂಪರೇಚರ್ ಹೈ ಹೀಟ್ ಹಾಕೋದ್ರಿಂದ ಹೈ ಎನರ್ಜಿ ಇದಾಗುತ್ತೆ, ಹೈ ಎನರ್ಜಿ ಕನ್ಸ್ಯೂಮ್ ಆಗುತ್ತೆ. ಸೊ ಸಸ್ಟೈನಬಿಲಿಟಿ ರೇಟಿಂಗ್ ಅಂತ ಅನ್ನೋದಾದ್ರೆ, ಸೊ ಸಸ್ಟೈನಬಿಲಿಟಿ ಅಂದ್ರೆ ಜಾಸ್ತಿ ಯಾವ್ದು ಸಸ್ಟೈನ್ ಆಗುತ್ತೆ ಅಂತ ಅನ್ನೋದಾದ್ರೆ ಇದೆರಡೂ ಕೂಡ ಯಾವ್ದು ನಮಗೆ ಲೈಕ್ ಬರ್ನ್ಡ್ ಬ್ರಿಕ್ಸ್ ಮತ್ತೆ ಇಂಜಿನಿಯರ್ಡ್ ಬ್ರಿಕ್ಸ್ ಎರಡೂ ನಮಗೆ ಕ್ಲೇ ಇಂದಾನೆ ಆಗೋದು. ಸೊ ಹಂಗಾಗಿ ಬರ್ನ್ಡ್ ಬ್ರಿಕ್ಸ್ ಲೋ ಇರುತ್ತೆ, ಇಂಜಿನಿಯರ್ ಬ್ರಿಕ್ಸ್ ಸ್ವಲ್ಪ ಮೀಡಿಯಂ ಅಲ್ಲಿ ಇರುತ್ತೆ. ಬಟ್ ಹೈ ಯಾವ್ದು ಸಸ್ಟೈನಬಿಲಿಟಿ ಅಂತಂದ್ರೆ ಫ್ಲೈ ಆಶ್ ಬ್ರಿಕ್ಸ್ ಅಂತ ಹೇಳೋದು. ಫ್ಲೈ ಆಶ್ ಬ್ರಿಕ್ಸ್ ನಮಗೆ ಜಾಸ್ತಿ ಬಾಳಿಕೆ ಬರುತ್ತೆ ಅಂತ ಹೇಳ್ಬೋದು. ಈಸಿ ಟು ಹ್ಯಾಂಡಲ್ ಯಾವ್ದು ಅಂತ ಹೇಳಿದ್ರೆ, ಸೊ ನಮಗೆ ನಾರ್ಮಲ್ ಬರ್ನ್ಡ್ ಬ್ರಿಕ್ ನಮಗೆ ಈಸಿಯಾಗಿ ಹ್ಯಾಂಡಲ್ ಮಾಡಬಹುದು. ಫ್ಲೈ ಆಶ್ ಬ್ರಿಕ್ಸ್ ಒಂದ್ ಸ್ವಲ್ಪ ಓಕೆ ಪರವಾಗಿಲ್ಲ, ಒಂಚೂರು ಹ್ಯಾಂಡಲ್ ಮಾಡೋ ತರ ಇರುತ್ತೆ, ಈಸಿ ಅಂತಾನೆ ಹೇಳ್ಬೋದು. ಅಂಡ್ ಬಟ್ ಇಂಜಿನಿಯರ್ಡ್ ಬ್ರಿಕ್ಸ್ ಆದ್ರೆ ನಮ್ಗೆ ಹೆವಿ ಇರುತ್ತೆ ಅಂಡ್ ಎಡ್ಜಸ್ ನೆಲ್ಲ ಕ್ಲೀನ್ ಆಗಿ ಮೇಂಟೈನ್ ಮಾಡಬೇಕಾಗುತ್ತೆ. ಅಂಡ್ ಅದನ್ನ ನಮ್ಗೆ ಎಕ್ಸ್ಪೋಸ್ ಕಟ್ಕೊಳಕಂತ ನೋಡ್ತಾ ಇರ್ತೀವಿ. ಸೊ ಅಲ್ಲಿ ನಮ್ಗೆ ಹ್ಯಾಂಡ್ಲಿಂಗ್ ಟೈಮ್ ತಗೊಳುತ್ತೆ, ಮತ್ತೆ ನಮ್ಗೆ ಜಾಸ್ತಿ ಎಫರ್ಟ್ ಬೇಕಾಗುತ್ತೆ. ಸೊ ಹ್ಯಾಂಡ್ಲಿಂಗ್ ನಮಗೆ ಅಲ್ಲಿ ಹೆವಿ ಇರುತ್ತೆ ಅಂತ ಹೇಳ್ಬೋದು. ಬ್ರೇಕೇಜಸ್ ಡ್ಯೂರಿಂಗ್ ದ ಟ್ರಾನ್ಸ್ಪೋರ್ಟ್. ಸೊ ಟ್ರಾನ್ಸ್ಪೋರ್ಟೇಷನ್ ಬ್ರೇಕೇಜ್ ಕಾಮನ್ ಆಗಿ ಎಲ್ಲಾ ಬ್ರಿಕ್ಸ್ ಅಲ್ಲೂ ಬರುತ್ತೆ. ಬಟ್ ಅದರಲ್ಲಿ ಯಾವ್ದು ಹೈ ಯಾವ್ದು ಲೋ ಯಾವ್ದು ಕಡಿಮೆ ಅಂತ ಹೇಳಿದ್ರೆ, ಸೊ ನಮಗೆ ಬರ್ನ್ಡ್ ಬ್ರಿಕ್ಸ್ ಜಾಸ್ತಿ ಇರುತ್ತೆ. ಯಾಕಂದ್ರೆ ಗಾಡಿನಲ್ಲಿ ಅಳ್ಳಾಡ್ತಾ ಶೇಕ್ ಆಗಿನೇ ಒಂದು ಅರ್ಧ ಹೊಡೆದೋಗ್ಬಿಟ್ಟಿರುತ್ತೆ. ಬಟ್ ಅದೇ ನಮಗೆ ಫ್ಲೈ ಆಶ್ ಅಲ್ಲಿ ಸ್ವಲ್ಪ ಕಡಿಮೆ ಲೋ ಇರುತ್ತೆ, ಆಲ್ಮೋಸ್ಟ್ ನಮಗೆ ಜಾಸ್ತಿ ಬ್ರೇಕೇಜಸ್ ಬರಲ್ಲ. ಸೊ ಇಂಜಿನಿಯರ್ಡ್ ಬ್ರಿಕ್ಸ್ ಅಲ್ಲೂ ಕೂಡ ಲೋ ಇರುತ್ತೆ, ಅದ್ರಲ್ಲೂ ಕೂಡ ನಮಗೆ ಜಾಸ್ತಿ ಬ್ರೇಕೇಜಸ್ ಅಂತ ಹೇಳ್ಬಿಟ್ಟು ಏನು ಬರಲ್ಲ. ಕ್ವಾಲಿಟಿ ಕನ್ಸಿಸ್ಟೆನ್ಸಿ, ಕ್ವಾಲಿಟಿನ ನಾವು ಕನ್ಸಿಸ್ಟೆಂಟ್ ಆಗಿ ಬರ್ತಾ ಇದೆಯಾ ಇಲ್ವಾ ಅಂತ ಅನ್ನೋದು ಈ ಮೂರಕ್ಕೂ ನೋಡೋದಾದ್ರೆ ನಮಗೆ ಬರ್ನ್ಡ್ ಬ್ರಿಕ್ಸ್ ಅಲ್ಲಿ ವೆರಿ ಪೋರ್ ಕ್ವಾಲಿಟಿ ಅಂತ ಹೇಳ್ಬೋದು. ಯಾಕಂತಂದ್ರೆ ಕನ್ಸಿಸ್ಟೆನ್ಸಿ ಕ್ವಾಲಿಟಿನೇ ಇರಲ್ಲ. ಸೊ ಫ್ಲೈ ಆಶ್ ಅಲ್ಲಿ ಒಂದ್ ಲೆವೆಲ್ ಮೇಂಟೈನ್ ಮಾಡ್ಬೋದು, ಯಾಕಂತಂದ್ರೆ ಎಲ್ಲ ಮಷಿನರೀಸ್ ಅಲ್ಲಿ ಮೇಂಟೈನ್ ಆಗೋದ್ರಿಂದ. ಬಟ್ ಇಂಜಿನಿಯರ್ಡ್ ಅಲ್ಲಿ ನಮ್ಗೆ ಏನಂದ್ರೆ ಹೈಯೆಸ್ಟ್ ಕ್ವಾಲಿಟಿ ಇರುತ್ತೆ, ಯಾಕಂತಂದ್ರೆ ಕನ್ಸಿಸ್ಟೆಂಟ್ ಆಗಿ ಕ್ವಾಲಿಟಿ ಇರುತ್ತೆ. ಯಾಕಂದ್ರೆ ಅದು ತುಂಬಾ ಪ್ರೊಸೆಸ್ಡ್ ಆಗಿ ರೆಡಿ ಆಗ್ತಾ ಇರುತ್ತೆ ಅಂತ ಹೇಳ್ಬಿಟ್ಟು. ರಾ ಮೆಟೀರಿಯಲ್ಸ್ ಕಾಸ್ಟ್ ಫಾರ್ ಮೇಕಿಂಗ್ ಈ 3 ಪ್ರಾಡಕ್ಟ್ ಅಂತ ಹೇಳಿದ್ರೆ ನಮಗೆ ಆಲ್ವೇಸ್ ಬರ್ನ್ಡ್ ಬ್ರಿಕ್ಸ್ ಇಂದ ಬರ್ನ್ಡ್ ಬ್ರಿಕ್ಸ್ ನಮಗೆ ಕಡಿಮೆ ಕಾಸ್ಟ್ ಎಲ್ಲ ರೆಡಿ ಆಗುತ್ತೆ. ಫ್ಲೈ ಆಶ್ ಬ್ರಿಕ್ಸ್ ಅದಕ್ಕಿಂತ ಜಾಸ್ತಿ ಕಾಸ್ಟ್ ಆಗುತ್ತೆ, ಇಂಜಿನಿಯರ್ಡ್ ಅದಕ್ಕಿಂತ ತುಂಬಾ ಕಾಸ್ಟ್ ಆಗುತ್ತೆ ಅಂತ ಹೇಳ್ಬೋದು. ಇದರಿಂದ ನಮ್ಗೆ ಏನಾಗುತ್ತೆ, ಪ್ರೈಸಿಂಗ್ ಕೂಡ ವೇರಿಯೇಷನ್ ಆಗುತ್ತೆ ಅಂಡ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ ಕೂಡ ವೇರಿಯೇಷನ್ ಇರೋದ್ರಿಂದ ನಮಗೆ ಔಟ್ ಆಫ್ ಅಮೌಂಟ್ ಡಿಫರೆನ್ಸ್ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಮೈಂಟೆನೆನ್ಸ್ ರಿಕ್ವೈರ್ಮೆಂಟ್. ಮೈಂಟೆನೆನ್ಸ್ ರಿಕ್ವೈರ್ಮೆಂಟ್ ನಮಗೆ ಆ ಇಟ್ಟಿಗೆ ನಾವು ಮ್ಯಾನುಫ್ಯಾಕ್ಚರ್ ಮಾಡಿದ್ಮೇಲೆ ಅದನ್ನ ಕ್ಲೀನ್ ಆಗಿ ಇಡೋದು, ತೆಗೆಯೋದು, ಮಾಡೋದು, ಮೇಂಟೈನ್ ಮಾಡೋದು, ಅದನ್ನೆಲ್ಲಾನು ಕೂಡ ನಮಗೆ ಬರ್ನ್ಡ್ ಬ್ರಿಕ್ಸ್ ಅಲ್ಲಿ ಜಾಸ್ತಿ ಇರುತ್ತೆ ಮೇಂಟೆನೆನ್ಸ್. ಸೊ ಅದೇ ನಮಗೆ ಫ್ಲೈ ಆಶ್ ಬ್ರಿಕ್ಸ್ ಅಲ್ಲಿ ಕಡಿಮೆ ಇರುತ್ತೆ, ಇಂಜಿನಿಯರ್ ಬ್ರಿಕ್ಸ್ ಅಲ್ಲೂ ಕೂಡ ಕಡಿಮೆ ಇರುತ್ತೆ ಅಂತ ಹೇಳ್ಬೋದು. ಎಸ್ಥೆಟಿಕ್ ಅಪಿಯರೆನ್ಸ್. ಸೊ ಎಸ್ಥೆಟಿಕ್ ಅಪಿಯರೆನ್ಸ್ ಹೆಂಗಿರುತ್ತೆ, ಮೂರನ್ನು ಕಟ್ಟಿದೀವಿ ಅಂತ ಹೇಳಿದ್ರೆ, ಫಸ್ಟ್ ನಮಗೆ ನ್ಯಾಚುರಲ್ ಬರ್ನ್ಡ್ ಬ್ರಿಕ್ಸ್ ಅಲ್ಲಿ ಕಟ್ಟಿದ್ವಿ ಅಂದ್ರೆ ಅದೇನಂತಂದ್ರೆ ನಮ್ಗೆ ಒಂದು ಟ್ರೆಡಿಷನಲ್ ಲುಕ್ ಕೊಡುತ್ತೆ ಅಂತ ಹೇಳ್ಬೋದು, ಟ್ರೆಡಿಷನಲ್ ಫೀಲ್ ಕೊಡುತ್ತೆ. ಅದೇ ಫ್ಲೈ ಆಶ್ ಅಲ್ಲಿ ಕಟ್ಟಿದಾಗ ಹೆಂಗ್ ಕಾಣಿಸುತ್ತೆ ಅಂತ ಹೇಳಿದ್ರೆ ನಮಗೆ ಕ್ಲೀನ್ ಫಿನಿಶ್, ಅಂದ್ರೆ ಟ್ರೆಡಿಷನಲ್ ಆಗಿ ಕಾಣಲ್ಲ, ಇದು ಒಂಥರ ನೀಟಾಗಿ ಕಾಣತಾರ ಅಂತ ಹೇಳ್ಬಿಟ್ಟು ಕಾಣುತ್ತೆ. ಅದೇ ನಮಗೆ ನಾವೇನಾದ್ರೂ ಇಂಜಿನಿಯರ್ಡ್ ಬ್ರಿಕ್ ಅಲ್ಲಿ ಕಟ್ಟಿದ್ವಿ ಅಂದ್ರೆ ಒಂಥರ ಒಂದು ಪ್ರೀಮಿಯಂ ಮನೆ ತರ ಕಾಣಿಸ್ತಾ ಇರುತ್ತೆ, ಅಂದ್ರೆ ಪ್ರೀಮಿಯಂ ಆಗಿ ಕ್ಲೀನ್ ಆಗಿ ಕಟ್ಕೊಂಡು ಹೋಗಿದ್ದಾರೆ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಅನ್ಸುತ್ತೆ. ಬಟ್ ಟ್ರೆಡಿಷನಲ್ಗೂ ಪ್ರೀಮಿಯಂಗೂ ಡಿಫ್ರೆನ್ಸ್ ಇದೆ, ಎರಡೂ ಕೂಡ ಸೇಮ್ ಕಲರ್ ಇರುತ್ತೆ. ಸೊ ಪ್ರೀಮಿಯಂ ಅಂದ್ರೆ ಒಂದು 5 ಸ್ಟಾರ್ ಹೋಟೆಲ್ ಅಲ್ಲಿ ನಾವು ವಾಲ್ಸ್ ನ ನೋಡ್ದಂಗೆ ಲೈಕ್ ಒಂದು ನೀಟಾಗಿ ಅಲೈನ್ಡ್ ಆಗಿ ಕಾಣತಾರದು. ಬಟ್ ಟ್ರೆಡಿಷನಲ್ ಅಂತಂದ್ರೆ ನಮ್ಗೆ ಕಾಮನ್ ಆಗಿ ನಾವು ಹಳೆ ಟ್ರೆಡಿಷನಲ್ ಇಂದ ನಾವು ಹೆಂಗೆ ಇಟ್ಟಿಗೆ ಗೋಡೆ ನೋಡ್ತಾ ಇರೋದು, ಗೋಡೆ ಕಾಣಿಸ್ತಾ ಇರುತ್ತೆ. ಸೊ ಅದು ನಮಗೆ ಬರ್ನ್ಡ್ ಬ್ರಿಕ್ ಅಲ್ಲಿ ಅಂತ ಹೇಳ್ಬಿಟ್ಟು ಕಾಣಿಸುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ನಮಗೆ ಲೋಡ್ ಬೇರಿಂಗ್ ಕೆಪಾಸಿಟಿ ಯಾವ್ದ್ರಲ್ಲಿ ಅಂತ ಹೇಳಿದ್ರೆ ಬರ್ನ್ಡ್ ಬ್ರಿಕ್ಸ್ ಗೆ ಯಾಕಂತಂದ್ರೆ ಇದಕ್ಕೆ ಲೋಡ್ ಬೇರಿಂಗ್ ಕೆಪಾಸಿಟಿ ಕಡಿಮೆ ಇರುತ್ತೆ. ಸೊ ಅದೇ ನಮಗೆ ಫ್ಲೈ ಆಶ್ ಬ್ರಿಕ್ಸ್ ಗೆ ಸ್ವಲ್ಪ ಮೀಡಿಯಂ ಆಗಿರುತ್ತೆ, ಮಾಡರೇಟ್ ಆಗಿ. ಇಂಜಿನಿಯರ್ಡ್ ಬ್ಲಾಕ್ಸ್ ಹೋದ್ವಿ ಅಂತ ಹೇಳಿದ್ರೆ ಅದು ಎಕ್ಸಲೆಂಟ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಇದನ್ನ ಕಟ್ಟೋದಕ್ಕೆ ಅಂಡ್ ಇದಕ್ಕೆ ಲೇಬರ್ ಕನ್ಸ್ಯೂಮ್ ಆಗೋದು ಅಂತ ನೋಡೋದಾದ್ರೆ ನಮಗೆ ಆಲ್ಮೋಸ್ಟ್ ಸ್ಕಿಲ್ಡ್ ಲೇಬರ್ಸ್ ನಮಗೆ ಯಾವ್ದ್ರಲ್ಲಿ ಬರ್ನ್ಡ್ ಬ್ರಿಕ್ಸ್ ಎಲ್ಲ ಜಾಸ್ತಿ ಬೇಕಾಗುತ್ತೆ, ನಮಗೆ ತುಂಬಾನೇ ಟೈಮ್ ಕನ್ಸ್ಯೂಮ್ ಆಗುತ್ತೆ ಅಂತ ಹೇಳ್ಬೋದು. ಅದೇ ನಮಗೆ ಫ್ಲೈ ಆಶ್ ಬ್ರಿಕ್ಸ್ ಮತ್ತೆ ನಾರ್ಮಲ್ ಇಂಜಿನಿಯರ್ಡ್ ಬ್ಲಾಕ್ಸ್ ಆದ್ರೆ ಅದು ಈಕ್ವಲ್ ಆಗಿರೋದ್ರಿಂದ ಸ್ವಲ್ಪ ಫಾಸ್ಟ್ ಆಗಿ ಕಟ್ಬೋದು. ಅಲ್ಲಿಗೆ ಸ್ವಲ್ಪ ನಾವು ಸ್ಕಿಲ್ ಇಲ್ಲ ಬ್ಲಾಕ್ ವರ್ಕ್ ಮಾಡೋರು ಕೂಡ ಆ ಗೋಡೆನ ಕಟ್ಬೋದು. ಬಟ್ ಏನಾದ್ರೂ ನಮಗೆ ಎಕ್ಸ್ಪೋಸ್ ಇಟ್ಕೊಂತೀವಿ ಅಂತಂದ್ರೆ ಅದಕ್ಕೂ ಕೂಡ ಜಾಸ್ತಿ ಬೇಕಾಗುತ್ತೆ. ಬಟ್ ಇದರಲ್ಲಿ ಅಷ್ಟೊಂದೇನೋ ಬೇಕಾಗಲ್ಲ. ಆಮೇಲೆ ಕನ್ಸ್ಟ್ರಕ್ಷನ್ ಸ್ಪೀಡು ಅಷ್ಟೇ ನಮಗೆ ಬರ್ನ್ಡ್ ಬ್ರಿಕ್ ಅಂತಂದ್ರೆ ನಮಗೆ ನಾರ್ಮಲ್ ಬ್ರಿಕ್ ಅಲ್ಲಿ ನಮಗೆ ಸ್ಲೋ ಇರುತ್ತೆ, ಯಾಕಂದ್ರೆ ಅದನ್ನ ಅಲೈನ್ಮೆಂಟ್ ಎಲ್ಲ ನೋಡಿ ಕಟ್ಕೊಂಡು ಹೋಗ್ಬೇಕಾಗುತ್ತೆ. ಅದೇ ನಮಗೆ ಫ್ಲೈ ಬ್ರಿಕ್ಸ್ ಅಂದ್ರೆ ಎಲ್ಲ ಈಕ್ವಲ್ ಶೇಪ್ ಇರುತ್ತೆ, ನೀಟಾಗಿರುತ್ತೆ ಅಂತ ಹೇಳಿ ಸ್ವಲ್ಪ ಫಾಸ್ಟ್ ಆಗಿ ರೆಡಿ ಐತೆ. ಆಮೇಲೆ ಇಂಜಿನಿಯರ್ಡ್ ಬ್ರಿಕ್ ಅಲ್ಲಿ ನಮಗೆ ಆಲ್ಮೋಸ್ಟ್ ಮಾಡರೇಟ್ ಅಂತ ಹೇಳ್ಬೋದು. ಇದೆಲ್ಲ ಇದಾದ್ಮೇಲೆ ನಮಗೆ ಲೈಫ್ ಸ್ಪ್ಯಾನ್. ಸೊ ಯಾವ್ಯಾವ ಇಟ್ಟಿಗೆ ಎಷ್ಟೆಷ್ಟು ವರ್ಷ ನಮಗೆ ಲೈಫ್ ಸ್ಪ್ಯಾನ್ ಕೊಡುತ್ತೆ ಅಂತ ಹೇಳೋದಾದ್ರೆ ನಮಗೆ ಬರ್ನ್ಡ್ ಬ್ರಿಕ್ ಬಂದ್ಬಿಟ್ಟು ನಮಗೆ 30 to 40 years. ಸೊ 30 to 40 years ಅಂತ ಹೇಳ್ಬಿಟ್ಟು ಇದು ಜಸ್ಟ್ ನಮಗೆ ಬುಕ್ ಅಲ್ಲಿ ಇರುವಂತ ಡೀಟೇಲ್. ಬಟ್ ಇದಿಷ್ಟು ರಿಯಲ್ ಅಂತಲ್ಲ, ನಿಮ್ಗೆ ಒಂದು ಎಕ್ಸಾಂಪಲ್ ನಿಮಗೆ ವೇರಿಯೇಷನ್ ಅರ್ಥ ಆಗ್ಲಿ ಅಂತ ಹೇಳ್ಬಿಟ್ಟು 30 to 40 years ಇದು ಬಂತ ಅಂತ ಹೇಳಿದ್ರೆ ಫ್ಲೈ ಆಶ್ ಬ್ರಿಕ್ಸ್ ಏನಂತಂದ್ರೆ 40 to 50 years ಇರುತ್ತೆ. ಸೊ ಅದೇ ನಮ್ಗೆ ಇಂಜಿನಿಯರ್ ಬ್ಲಾಕ್ಸ್ ಆದ್ರೆ ನಮಗೆ 60+ years ಇರುತ್ತೆ. ನಮಗೆ ಆಲ್ಮೋಸ್ಟ್ ಒಂದು 10 ವರ್ಷ ನಮಗೆ ಡಿಫ್ರೆನ್ಸ್ ಅಂತ ಹೇಳ್ಬಿಟ್ಟು ಕಾಣುತ್ತೆ. ಬಟ್ ಇದು ಇಷ್ಟೇ ವರ್ಷಕ್ಕೆ ಮುಗಿದೋಗುತ್ತೆ ಅಂತಲ್ಲ. ಸೊ ನಾವು ನೀಟಾಗಿ ಮೇಂಟೈನ್ ಮಾಡ್ತಾ ಇದೀವಿ, ಕ್ಲೀನ್
ಕ್ಲೀನ್ ಆಗಿ ಇಟ್ಕೊಂಡಿದೀವಿ, ಡ್ಯಾಂಪ್ನೆಸ್ ಇಲ್ಲ, ಮತ್ತೊಂದಿಲ್ಲ, ಕ್ರ್ಯಾಕ್ಸ್ ಇಲ್ಲ, ಏನಿಲ್ಲ ಅಂತ ಹೇಳಿದ್ರೆ ನಮ್ಗೆ ಸ್ಟ್ರಕ್ಚರ್ ಜಾಸ್ತಿ ದಿನನೂ ಕೂಡ ಬರೋಂಥ ಸಾಧ್ಯತೆಗಳಿರುತ್ತೆ. ಸೊ ಬಟ್ ನಾವು ಹೆಂಗೆ ಯೂಸ್ ಮಾಡ್ಕೊಂತೀವಿ, ಹೆಂಗ್ ಅದನ್ನ ಮೇಂಟೈನ್ ಮಾಡಿದೀವಿ ಅನ್ನೋದ್ರ ಮೇಲೆ ಕೂಡ ನಮಗೆ ಲೈಫ್ ಸ್ಪ್ಯಾನ್ ಡಿಸೈಡ್ ಆಗುತ್ತೆ. ನಮಗೆ ನೆಕ್ಸ್ಟ್ ಬಂದ್ಬಿಟ್ಟು ಮಾರ್ಕೆಟ್ ಅಕ್ಸೆಪ್ಟೆನ್ಸಿ, ಅಂದ್ರೆ ಎಷ್ಟು ಜನ ತಗೊಂತಾ ಇದಾರೆ ಇದು ಅಂತ ನೋಡೋದಾದ್ರೆ, ಬರ್ನ್ಡ್ ಬ್ರಿಕ್ಸ್ ನಮಗೆ ಮ್ಯಾಕ್ಸಿಮಮ್ ಕನ್ಸ್ಯೂಮ್ ಆಗ್ತಾ ಇದೆ ಅಂಡ್ ಫ್ಲೈ ಆಶ್ ಬ್ರಿಕ್ಸ್ ಸ್ವಲ್ಪ ಇವಾಗ ಇನ್ಕ್ರೀಸ್ ಮಾಡ್ತಾ ಇದಾರೆ. ಬಟ್ ಇಂಜಿನಿಯರ್ಡ್ ಬ್ರಿಕ್ಸ್ ನ ಏನಂತಂದ್ರೆ ಅದು ಓನ್ಲಿ ಸ್ಪೆಷಲೈಸ್ಡ್ ಅಂತಂದ್ರೆ ವೆರಿ ರೇರ್ ಕೇಸಸ್ ಅಲ್ಲಿ ಮಾತ್ರನೇ ಒಂದು ತುಂಬಾ ಸ್ಪೆಷಲೈಸ್ಡ್ ಆಗಿ ಮಾಡ್ಬೇಕಾದ್ರೆ ಅದನ್ನ ಯೂಸ್ ಮಾಡ್ತಾ ಇರೋದು. ಸೊ ಕ್ವಾಲಿಟಿ ಟೆಸ್ಟ್ ನಾವು ಮಾಡ್ತೀವಿ ಅಂತ ಅನ್ನೋದಾದ್ರೆ, ನಮಗೆ ಆನ್ ಸೈಟ್ ಅಲ್ಲಿ ನಾವು ಮಾಡ್ತೀವಿ ಅಂತ ಅನ್ನೋದಾದ್ರೆ, ಇಲ್ಲ ಲ್ಯಾಬಲ್ ಮಾಡ್ತೀವಿ ಅಂತ ಅನ್ನೋದಾದ್ರೆ, ನಮಗೆ ಬರ್ನ್ಡ್ ಬ್ರಿಕ್ ಗೆ ಡಿಫಿಕಲ್ಟ್ ಅದು ಕ್ವಾಲಿಟಿ ಟೆಸ್ಟ್ ನ. ಅದು ಬ್ರಿಕ್ ಬಂದಿದ್ದು ನಾವು ಸುಮ್ಮನೆ ಅಕ್ಸೆಪ್ಟ್ ಮಾಡ್ಬೇಕಷ್ಟೇ, ಅದನ್ನ ನಾವು ಏನು ಕ್ವಾಲಿಟಿ ಟೆಸ್ಟ್ ಅದಂತ ಮಾಡ್ತೀವಿ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಬಟ್ ಅದೇ ಫ್ಲೈ ಆಶ್ ಬ್ರಿಕ್ಸ್ ಗೆ ಸ್ವಲ್ಪ ಕಡಿಮೆ ಎಫರ್ಟ್ ಅಲ್ಲಿ ಕ್ವಾಲಿಟಿ ಟೆಸ್ಟ್ ಮಾಡಬಹುದು, ಕ್ವಾಲಿಟಿನೂ ಇರುತ್ತೆ. ಅಂಡ್ ಇಂಜಿನಿಯರಿಂಗ್ ಇನ್ನೂ ಕಡಿಮೆ ಎಫರ್ಟ್ ಅಲ್ಲಿ ಅಂಡ್ ಕಡಿಮೆ ರಿಸಲ್ಟ್ ಅಲ್ಲಿ ಅಂದ್ರೆ ಕ್ವಿಕ್ ಆಗಿ ಮಾಡಬಹುದು. ನಮಗೆ ಕ್ವಾಲಿಟಿ ಟೆಸ್ಟ್ ಅಲ್ಲಿ ಜಾಸ್ತಿ ಟೈಮ್ ಕನ್ಸ್ಯೂಮ್ ಆಗೋದು ಯಾವ್ದಂತಂದ್ರೆ ಬರ್ನ್ಡ್ ಬ್ರಿಕ್ ಅಂತ ಹೇಳ್ಬೋದು. ಇದೆಲ್ಲದನ್ನಾಯ್ತು. ನಮಗೆ ಏನಂದ್ರೆ ಮಾರ್ಕೆಟ್ ಅಲ್ಲಿ ಅವೈಲಬಿಲಿಟಿ ನೋಡ್ಬೇಕಾಗುತ್ತೆ. ಸೊ ಇದೆಲ್ಲ ಓಕೆ, ನಮಗೆ ಎಲ್ಲಾ ಆಂಗಲ್ ಅಲ್ಲಿ ನೋಡೋದಾದ್ರೆ ನಮ್ಗೆ ಏನ್ ಅನ್ಸುತ್ತೆ, ಇಂಜಿನಿಯರಿಂಗ್ ಬ್ರಿಕ್ ಇಸ್ ಅ ಬೆಟರ್, ಫ್ಲೈ ಆಶ್ ಬ್ರಿಕ್ ಇಸ್ ಅನ್ ಸೆಕೆಂಡ್ ಆಪ್ಷನ್, ಸೊ ಬರ್ನ್ಡ್ ಬ್ರಿಕ್ ಇಸ್ ಅನ್ ಥರ್ಡ್ ಆಪ್ಷನ್ ಅಂತ ಹೇಳಿ ಅನಿಸ್ತಾ ಇದೆ. ಬಟ್ ನಮಗೆ ಆಪ್ಷನ್ ಏನೋ ಓಕೆ, ಬಟ್ ಇವಾಗ ಅದೆಲ್ಲಾನು ಬಿಲ್ಡ್ ಆಗಿದೆ. ಅಂಡ್ ಅದಾದ್ಮೇಲೆ ನಮಗೆ ಪ್ರೈಸಿಂಗ್ ಅಂತ ಹೋಗೋದಾದ್ರೆ, ನಮಗೆ ಪ್ರೈಸಿಂಗ್ ಅಲ್ಲೂ ನಮಗೆ ಒಂದು 10 ರೂಪಾಯಿ ಒಳಗಡೆ ಸಿಗುತ್ತೆ ಅಂತಂದ್ರೆ ಅದು ಬರ್ನ್ಡ್ ಬ್ರಿಕ್ ಸಿಗುತ್ತೆ. ನಮಗೆ ಅದಕ್ಕಿಂತ ಸ್ವಲ್ಪ ಕಾಸ್ಟ್ಲಿ ಹೋಗುತ್ತೆ ಅಂತ ಒಂದು 15 ರೂಪಾಯಿ ಗಂಟೆ ಅಂತ ಹೋಗ್ತೀವಿ ಅಂತ ಅನ್ನೋದಾದ್ರೆ, ಫ್ಲೈ ಆಶ್ ಬ್ರಿಕ್ಸ್ ಕೂಡ ನಮಗೆ 10 ರೂಪಾಯಿ 12 ರೂಪಾಯಿನೆಲ್ಲ ಸಿಗುತ್ತೆ. ಬಟ್ ಕ್ವಾಂಟಿಟಿ ಜಾಸ್ತಿ ಇರಬೇಕು, ಲಾರ್ಜ್ ಕ್ವಾಂಟಿಟಿ ಇರಬೇಕು, ಅವಾಗ ಮಾತ್ರ ಸಿಗುತ್ತೆ. ಇಂಜಿನಿಯರ್ಡ್ ಬ್ರಿಕ್ ನಾವು ಹೋಗ್ತೀವಿ ಅಂತಂದ್ರೆ ಅದು ಆಲ್ಮೋಸ್ಟ್ ನಮಗೆ ಮೋರ್ ದೆನ್ 30 ರೂಪೀಸ್ ಗಂಟನು ಕಾಸ್ಟ್ ಆದ್ರೂ ಏನು ಆಶ್ಚರ್ಯ ಏನಿಲ್ಲ. ಸೊ ಯಾಕಂತಂದ್ರೆ ತುಂಬಾ ಹ್ಯೂಜ್ ಕಾಸ್ಟ್ ಆಗುತ್ತೆ. ಅಂಡ್ ಅದು ಇದೊಂದೇ ರೀಸನ್ ಏನಾಗುತ್ತಾ ಇದೆ ಅಂತಂದ್ರೆ, ಮಾರ್ಕೆಟ್ ಅಲ್ಲಿ ಅವೈಲಬಿಲಿಟಿ ಬಂದ್ಬಿಟ್ಟು ನಮಗೆ ಬರ್ನ್ಡ್ ಬ್ರಿಕ್ ಸೀಸನ್ ಜಾಸ್ತಿ ಅವೈಲೇಬಲ್ ಇದೆ. ಫ್ಲೈ ಆಶ್ ಬ್ರಿಕ್ಸ್ ಇವಾಗ ಸ್ವಲ್ಪ ರೈಸ್ ಆಗ್ತಾ ಇದೆ, ಅದು ಕೂಡ ಸಿಗ್ತಾ ಇದೆ, ಪರವಾಗಿಲ್ಲ ಅಂತ ಹೇಳ್ಬೋದು. ಇಂಜಿನಿಯರ್ಡ್ ಬ್ರಿಕ್ಸ್ ಅಂತ ಹೇಳಿದ್ರೆ, ಇಂಜಿನಿಯರ್ಡ್ ಬ್ರಿಕ್ಸ್ ವೆರಿ ಲಿಮಿಟೆಡ್ ಪ್ಲೇಸ್ ಅಲ್ಲಿ ಸಿಗುತ್ತೆ, ವೆರಿ ಲಿಮಿಟೆಡ್ ಸಿಟಿನಲ್ಲಿ ಸಿಗುತ್ತೆ. ಹಂಗಾಗಿ ಅದ್ರದ್ದು ಅವೈಲಬಿಲಿಟಿ ಇಲ್ಲ ಅಂತ ಹೇಳ್ಬೋದು. ಸೊ ಈ ಅವೈಲಬಿಲಿಟಿಯಿಂದ ಏನ್ ತೋರಿಸುತ್ತೆ ಅಂತ ಹೇಳಿದ್ರೆ, ಸೊ ನಮ್ಮ ಮನೆಗೆ ಇಂಜಿನಿಯರಿಂಗ್ ಬ್ರಿಕ್ ನ ನಾವು ಸೆಲೆಕ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ, ಸೊ ನಮ್ ಕನ್ಸ್ಟ್ರಕ್ಷನ್ ಡಿಲೇ ಆಗುತ್ತೆ. ಸೊ ವಿ ಆರ್ ವೇಟಿಂಗ್, ನಮ್ ಪರವಾಗಿಲ್ಲ ಕಾಯ್ತೀವಿ ಅನ್ನೋದಾದ್ರೆ, ನಮ್ ಪರವಾಗಿಲ್ಲ ಕಾಸ್ಟ್ ಜಾಸ್ತಿ ಆದ್ರೂ ಪರವಾಗಿಲ್ಲ ಅಂತ ಅನ್ನೋದಾದ್ರೆ ಮಾತ್ರ ಚೂಸ್ ಮಾಡಬೇಕಾಗತ್ತೆ. ಅಂಡ್ ಫ್ಲೈ ಆಶ್ ಬ್ರಿಕ್ಸ್ ಕೂಡ ಅಷ್ಟೇ ಈಸಿಲಿ ಮಾರ್ಕೆಟ್ ಅಲ್ಲಿ ಅವೈಲೇಬಲ್ ಇಲ್ಲ. ಸೊ ಮಾರ್ಕೆಟ್ ಅಲ್ಲಿ ನಮ್ಗೆ ಅವೈಲೇಬಲ್ ಇರೋದಂತಂದ್ರೆ ಬರ್ನ್ಡ್ ಬ್ರಿಕ್ಸ್ ಅಷ್ಟೇ. ಬರ್ನ್ಡ್ ಬ್ರಿಕ್ಸ್ ಅಲ್ಲೇ ನಾವು ಕಟ್ಕೋಬೇಕಾಗತ್ತೆ. ಸೊ ಓವರ್ ಆಲ್ ಪರ್ಫಾರ್ಮೆನ್ಸ್ ನಾವು ನೋಡೋದಾದ್ರೆ, ನಮಗೆ ಔಟ್ ಆಫ್ 5 ರೇಟಿಂಗ್ ಅನ್ನೋದಾದ್ರೆ, ಬರ್ನ್ಡ್ ಬ್ರಿಕ್ಸ್ ನಮಗೆ 3 ರೇಟಿಂಗ್ ಬರುತ್ತೆ, ಫ್ಲೈ ಆಶ್ ಬ್ರಿಕ್ಸ್ 3.5 ರೇಟಿಂಗ್ ಬರುತ್ತೆ ಬೆಟರ್ ಅನ್ನೋದ್ರಲ್ಲಿ. ಎಕ್ಸಲೆಂಟ್ ಅಂತ ಅನ್ನೋದಾದ್ರೆ ನಮಗೆ ಇಂಜಿನಿಯರ್ಡ್ ಬ್ರಿಕ್ಸ್ ಅಂತ ಹೇಳಿ ಬರುತ್ತೆ. ಸೊ ಬರ್ನ್ಡ್ ಬ್ರಿಕ್ಸ್ ಸಮ್ಟೈಮ್ಸ್ 2.5 ನಲ್ಲೂ ಇರುತ್ತೆ, ಅಪ್ ಟು 3 ಗಂಟೆ ಅಂತ ಅಷ್ಟೇ ರೀಚ್ ಔಟ್ ಆಗೋದು. 4 ಗಂಟೆ ರೀಚ್ ಔಟ್ ಆಗೋದು ಅಂತ ಹೇಳಿದ್ರೆ ನಮಗೆ ಇಂಜಿನಿಯರಿಂಗ್ ಬ್ರಿಕ್ಸ್ ಅಂತ ಹೇಳ್ಬೋದು. ಸೊ ಈ ಓವರ್ ಆಲ್ ಸಿನಾರಿಯೋ ನೋಡಿದ್ವಿ ಅಂತ ಹೇಳಿದ್ರೆ, ನಮಗೆ ಎಕ್ಸಾಕ್ಟ್ಲಿ ಏನ್ ಅನ್ಸುತ್ತೆ ಅಂತ ಹೇಳಿದ್ರೆ, ಇಂಜಿನಿಯರಿಂಗ್ ಬ್ರಿಕ್ಸ್ ಅಲ್ಲಿ ಕಟ್ಸ್ಬೇಕು, ಫ್ಲೈ ಆಶ್ ಬ್ರಿಕ್ಸ್ ಅಲ್ಲಿ ಕಟ್ಸ್ಬೇಕು ಅನ್ಸುತ್ತೆ. ಬಟ್ ಅದು ಯಾವ್ದನ್ನು ಕೂಡ ಮಾಡೋದಕ್ಕಾಗಲ್ಲ. ಯಾಕಂತಂದ್ರೆ ಫ್ಲೈ ಆಶ್ ಬ್ರಿಕ್ಸ್ ಕೂಡ ಕೆಲಸ ಮಾಡಿದೀವಿ, ಕೆಲಸ ಮಾಡಿದಾಗ ಕೂಡ ತರಬೇಕು ಅಂತಂದ್ರೆ ತುಂಬಾ ಕಷ್ಟ. ಅಂಡ್ ಯಾವ್ದಾದ್ರು ಈ ಅಪಾರ್ಟ್ಮೆಂಟ್ಸ್ ಕನ್ಸ್ಟ್ರಕ್ಷನ್ ಗಳಿಗೆ, ನಮಗೆ ಮಲ್ಟಿ ಫ್ಲೋರ್ಸ್ ಹೋಗುವಂತ ಅಪಾರ್ಟ್ಮೆಂಟ್ ಗಳಿಗೆ ಅಲ್ಲಿಗಾದ್ರೆ ಸಪ್ಲೈ ಸಿಗುತ್ತೆ. ಸೊ ಎಸ್ಪೆಷಲಿ ನಾವು ಈ ಗೌರ್ಮೆಂಟ್ ಪ್ರಾಜೆಕ್ಟ್ಸ್ ಗಳು ನಡೀತಾ ಇತ್ತು ಅಂತಂದ್ರೆ, ಸೊ ಅಂತ ಕಡೆನಲ್ಲಿ ಅದನ್ನೆಲ್ಲ ಅಬ್ಸರ್ವ್ ಮಾಡಬಹುದು. ಸೊ ಯಾವ್ದನ್ನ ಹೈ ರೈಸ್ ಅಪಾರ್ಟ್ಮೆಂಟ್ ಗಳು ನಡೀತಾ ಇದೆ ಅಂತಂದ್ರೆ ಅಲ್ಲೂ ಕೂಡ ಅಬ್ಸರ್ವ್ ಮಾಡಬಹುದು. ವೆರಿ ರೇರ್ ಕೇಸಸ್ ಅಲ್ಲಿ, ಯಾಕಂದ್ರೆ ಎಲ್ಲ ಬ್ಲಾಕ್ಸ್ ಅಲ್ಲೇ ನಡೀತಾ ಇರುತ್ತೆ. ಬಟ್ ಎನ್ವಿರಾನ್ಮೆಂಟ್ ಫ್ರೆಂಡ್ಲಿ ಏನಿರುತ್ತೆ ಅಂತ ಹೇಳಿ ಫ್ಲೈ ಆಶ್ ಬ್ರಿಕ್ಸ್ ನಾವು ನೋಡಬಹುದು. ಇನ್ನೇನಾದ್ರು ನಮಗೆ ಹೈ ರೈಸ್ ಇರುತ್ತೆ, ತುಂಬಾ ಕಾರ್ಪೊರೇಟ್ ತುಂಬಾ ಪ್ರೀಮಿಯಂ ಮಾಡ್ತಾ ಇದಾರೆ, ಸೊ ಅಲ್ಲಿ ಎಕ್ಸ್ಪೋಸ್ ವಾಲ್ ಇಟ್ಕೊಂತ ಇದಾರೆ ಅಂದ್ರೆ ಅಂತ ಕಡೆ ಮಾತ್ರನೇ ಇಂಜಿನಿಯರಿಂಗ್ ಬ್ರಿಕ್ಸ್ ಅಂತ ಹೇಳ್ಬಿಟ್ಟು ಅದನ್ನ ನೋಡಬಹುದಾಗುತ್ತೆ. ಫ್ಲೈ ಆಶ್ ಬ್ರಿಕ್ಸ್, ಇಂಜಿನಿಯರಿಂಗ್ ಬ್ರಿಕ್ಸ್ ಆಲ್ಮೋಸ್ಟ್ ನಮಗೆ ಅವೈಲೇಬಲ್ ಇರಲ್ಲ. ಅದು ಎಲ್ಲೋ ಎಷ್ಟೋ ರೇರ್ ಕೇಸಸ್ ಅಲ್ಲಿ ಅದನ್ನ ಮ್ಯಾನುಫ್ಯಾಕ್ಚರ್ ಮಾಡೋದು. ನಾವು ಗೂಗಲ್ ತೆಗೆದು ನೋಡಿದ್ರು ಕೂಡ ಮ್ಯಾನುಫ್ಯಾಕ್ಚರ್ಸ್ ಸಿಗಲ್ಲ, ಅಷ್ಟು ರೇರ್ ಕೇಸಸ್ ಅಲ್ಲಿ ಇರುತ್ತೆ. ಸೊ ನಮಗೆ ಇರೋಂತ ಆಪ್ಷನ್, ನಾವು ಬ್ರಿಕ್ ಅಲ್ಲಿ ಕಟ್ಕೊಂತೀವಿ ಅಂತ ಅನ್ನೋದಾದ್ರೆ ನಮಗೆ ಇರೋಂತ ಆಪ್ಷನ್ ಏನಂದ್ರೆ ಬರ್ನ್ಡ್ ಬ್ರಿಕ್ಸ್. ಸೊ ಅದರಲ್ಲೂ ನಮಗೆ ಮತ್ತೆ ಕ್ಲಾಸ್ ಎ ಕ್ಲಾಸ್ ಬಿ ಅಂತ ಇದೆ, ಅದನ್ನ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ಎಂಟೈರ್ ಕಂಪ್ಲೀಟ್ ಈ ವಿಡಿಯೋ ಡಿಸ್ಕಷನ್ ನೋಡಿದ್ರೆ ನಮಗೆ 3ರಲ್ಲಿ ಹೈ ಕ್ವಾಲಿಟಿ ಅಂತ ನೋಡೋದಾದ್ರೆ, ನಮಗೆ ನಾವು ಇಂಜಿನಿಯರ್ಡ್ ಮತ್ತೆ ಫ್ಲೈ ಆಶ್ ಯೂಸ್ ಮಾಡಬೇಕಾಗುತ್ತೆ. ನಾನೇನ್ ಸಜೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ, ಆನ್ ಆಕ್ಚುಯಲ್ ಮಾರ್ಕೆಟ್ ಏನ್ ಹೇಳುತ್ತೆ ಅಂತ ಅನ್ನೋದಾದ್ರೆ, ಸೊ ನಾವು ಬರ್ನ್ಡ್ ಬ್ರಿಕ್ ಅಲ್ಲಿ ಕಟ್ಕೊಂಡ್ರೆ ಸಾಕಾಗುತ್ತೆ. ಯಾಕಂತಂದ್ರೆ ಅಲ್ಲೂ ಕೂಡ ನಮಗೆ 3.5 ಇಂದ 5 per mm ಸ್ಕ್ವೇರ್ ಸ್ಟ್ರೆಂತ್ ಅಚೀವ್ ಆಗ್ತಾ ಇದೆ. ನಾವು ಕಟ್ತಾ ಇರೋದು ಲೋ ರೆಸಿಡೆನ್ಸ್, ನಾವು ಹೈ ರೈಸ್ ಅಪಾರ್ಟ್ಮೆಂಟ್ ಹೋಗ್ತಾ ಇಲ್ಲ, ಸೊ ಏನು ಮಾಡ್ತಾ ಇಲ್ಲ. ಸೊ ಹಂಗಾಗಿ ನಾವೇನಂತಂದ್ರೆ ಅಷ್ಟು ಸ್ಟ್ರೆಂತ್ ಇದ್ರೆ ಸಾಕಾಗುತ್ತೆ ನಮ್ಮ ಬಿಲ್ಡಿಂಗ್ ಗೆ, ನಮ್ಮ ವಾಲ್ ತಡ್ಕೊಳಕ್ಕೆ ಅಂತ ಹೇಳಿ. ಅದರಲ್ಲಿ ಗುಡ್ ಕ್ವಾಲಿಟಿ ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅದರಲ್ಲಿ ಇವಾಗ ಬರ್ನ್ಡ್ ಬ್ರಿಕ್ಸ್ ಆಪ್ಷನ್ ಇರೋದು, ಬೇರೆ ಯಾವ್ದು ಕೂಡ ಆಪ್ಷನ್ ಇಲ್ಲ. ಬಟ್ ಇನ್ನೇನೋ ಫ್ಯೂಚರ್ ಅಲ್ಲಿ ನಮಗೆ ಇದೆಲ್ಲ ಕೂಡ ಆಪ್ಷನ್ ಸಿಕ್ತು ಅಂತ ಹೇಳಿದ್ರೆ ಅವೈಲೇಬಲ್ ಮಾಡಬಹುದು. ಬಟ್ ಇನ್ನ ನಾವು ಒಂದ್ ಸ್ವಲ್ಪ ತಲೆ ಕೆಡ್ಸ್ಕೊಂಡು ಹುಡುಕ್ಬಿಟ್ಟು ತರ್ತೀವಿ ಅಂತಂದ್ರೆ ಫ್ಲೈ ಆಶ್ ಬ್ರಿಕ್ಸ್ ಬೇಕಾದ್ರೆ ಸಿಗ್ಬೋದು. ಬಟ್ ಇಂಜಿನಿಯರ್ಡ್ ಬ್ರಿಕ್ಸ್ ಅವೈಲೇಬಲ್ ಇಲ್ಲ. ಓವರ್ ಆಲ್ ನಾವೇನ ಬ್ರಿಕ್ ಅಲ್ಲಿ ಕಟ್ತೀವಿ ಅಂದ್ರೆ ಫ್ರಂಟ್ ಬ್ರಿಕ್ ರೆಡ್ ಕಲರ್ ಇರೋದ್ರಲ್ಲೇನೆ ನಾವು ಇವಾಗ ಪ್ರೋಗ್ರೆಸ್ ಮಾಡ್ತಾ ಇರೋದು. ಸೊ ಇಲ್ಲಿವರೆಗೂ ಕೂಡ ಮ್ಯಾಕ್ಸಿಮಮ್ ಅದ್ರಲ್ಲೇನೆ ನಾವು ಕನ್ಸ್ಟ್ರಕ್ಷನ್ ಕೂಡ ಮಾಡ್ತಾ ಇರೋದು. ಹಂಗಾಗಿ ಅದಕ್ಕೆ
ನಾವು ನೀವು ಹೋದ್ರೆ ಒಳ್ಳೇದು, ಯಾಕಂದ್ರೆ ಕಾಸ್ಟ್ ಎಫೆಕ್ಟಿವ್ ಆಗಿರುತ್ತೆ ಅಂಡ್ ಬೇಕಾಗಿರೋ ಸ್ಟ್ರೆಂತ್ ಕೂಡ ಇರುತ್ತೆ ಅಂತ ಹೇಳ್ಬೋದು. ಬಟ್ ರಿಸಲ್ಟ್ ಏನ್ ಹೇಳುತ್ತೆ, ಓವರ್ ಆಲ್ ರಿಸಲ್ಟ್ ನಮಗೆ ಆಸ್ ಪರ್ ಟೆಕ್ಸ್ಟ್ ಬುಕ್ ಪ್ರಕಾರ ಹೋಗೋದಾದ್ರೆ, ಸ್ಟ್ರೆಂತ್ ಪ್ರಕಾರ ಹೋಗೋದಾದ್ರೆ ಬೇರೆ ಬರುತ್ತೆ. ಬಟ್ ಆಕ್ಚುಯಲ್ ಸಿನಾರಿಯೋನು ಇಂಪಾರ್ಟೆಂಟ್, ಯಾಕಂದ್ರೆ ಆಕ್ಚುಲ್ ಆಗಿ ಅವೈಲೇಬಲ್ ಇರಬೇಕು. ಅಂತದನ್ನ ನಾವು ನೋಡೋದಾದ್ರೆ 100% ನಾವು ಬರ್ನ್ ಬ್ರಿಕ್ಸ್ ಹೋದ್ರೆ ಸಾಕಾಗುತ್ತೆ. ಸೊ ಇಷ್ಟು ಎಲ್ಲ ಕಂಪ್ಲೀಟ್ ಆಗಿ ನೋಡಿದ್ರಲ್ಲ. ಸೊ ಎಲ್ಲ ತರದ ಬ್ರಿಕ್ಸ್ ಕೂಡ ನಿಮ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರ್ಲಿ, ನಾಳೆ ದಿನ ನಾನು ಯಾವ್ದೋ ಒಂದು ಬೇರೆದ್ರಲ್ಲಿ ಕಟ್ಕೋಬಹುದಾಗಿತ್ತಲ್ಲ, ಇನ್ನ ಚೆನ್ನಾಗಿ ಬರ್ತಾ ಇತ್ತಲ್ಲ ಅಂತ ಅನ್ಸ್ಬೋದು. ಇಲ್ಲ ಅಂತಂದ್ರೆ ನನಗೆ ಇಲ್ಲ ಯಾಕೋ ಕ್ಲೀನ್ ಆಗಿ ಬರ್ತಾ ಇಲ್ಲ, ಗೋಡೆಗಳೆಲ್ಲ ಸೊಟ್ಟಾಗಿ ಬರ್ತಾ ಇದೆ ಅಂತ ಅನ್ಸೋದಾಗ್ಲಿ, ಇದೆಲ್ಲ ಕಾಮನ್ ಆಗಿರುತ್ತೆ. ಸೊ ಹಂಗಾಗಿ ನಿಮ್ಗೆ ತಿಳಿಸೋಣ ಅಂತ ಹೇಳ್ಬಿಟ್ಟು ಡೀಟೇಲ್ ಮಾಡಿರೋದು.